ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಬ್ಲಾಗ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ನಾನು ನಮ್ಮ ಶೆಫ್ಸ್ ಎಲ್ಲರಿಗೂ ಕೂಡ ಬಟರ್ ಚಿಕನ್ ಜೊತೆಗೆ ಚಪಾತಿ ರೋಟಿ ಥರ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಂಕ್ರಾಂತಿ ಹಬ್ಬ, ಸೊ ಅದಕ್ಕೆ ನಾನು ಪೊಂಗಲ್ನ ಕೂಡ ಮಾಡ್ತಾಯಿದ್ದೀನಿ, ಸ್ವೀಟ್ ಪೊಂಗಲ್. ಸೊ ಇದೆಲ್ಲ ನಿಮಗೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ. ಸೊ ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ ಮೆಲಿ ಅಂತ ಅಂದ್ಬಿಟ್ಟು. ಶಿ ಸೋ ಸ್ವೀಟ್, ಶಿ ಸೋ ಕೈಂಡ್. ಆ್ಯಂಡ್ ಅದ್ರ ಜೊತೆಗೆ ನನ್ನ ರೂಮ್ಮೇಟ್ ರಾಯ್ಕಮಲ್. ಆ್ಯಂಡ್ ಇವಾಗ ನಾನು ಎಲ್ಲ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ, ಯಾವುದಕ್ಕೆ ಏನೇನು ಕಟ್ ಮಾಡಿ ಫಸ್ಟ್ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮಾಡೋ ಮಧ್ಯದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ವೀಡಿಯೋ ಕಾಲ್ ಮಾಡಿದ್ರು. ಸೊ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಹಬ್ಬಕ್ಕೆಲ್ಲ ವಿಶ್ ಮಾಡಿಬಿಟ್ಟು ಸ್ಟಿಲ್ ಐ ಕಂಟಿನ್ಯೂಡ್ ಎವ್ರಿಥಿಂಗ್. ಆ್ಯಂಡ್ ಅವತ್ತು ನಂದು ವರ್ಕ್ ಡೇ ಇತ್ತು, ಮಧ್ಯದಲ್ಲಿ ಬ್ರೇಕ್ ಸಿಗುತ್ತಲ್ಲ, 4 hours ಬ್ರೇಕ್ಸ್. ಆವಾಗ ನಾನು ಇದಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಹಾಗೆ ಹೊಸ ಬಟ್ಟೆ ಕೂಡ ಹಾಕೊಂಡಿದ್ದೆ ನಾನು. ಗೈಸ್, ಲಿಟ್ರಲಿ 2 ಅವರಿಂದ ಮಾಡ್ತಾಯಿದ್ದೀನಿ ನಾನು ಒಂದು ಬಟರ್ ಚಿಕನ್ನ, ಒಂದು ರೋಟಿನ. ಬಿಕಾಸ್ ಇಲ್ಲಿ ಎಲ್ಲ ಒಂದೊಂದು ಕಡೆ ಇರುತ್ತೆ ಆ್ಯಂಡ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಇಸ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಗೈಸ್. ಅದರಲ್ಲೂ ಅರ್ಧ ಅವರು ನಮ್ಮ ಮಮ್ಮಿ ಜೊತೆ, ಆಮೇಲೆ ಇನ್ನು ಅರ್ಧ ಅವರು ನನ್ನ ಫ್ರೆಂಡ್ಸ್ ಜೊತೆ, ಇನ್ನು ಅರ್ಧ ಅವರು ನಮ್ಮ ರಿಲೇಟಿವ್ಸ್ ಜೊತೆ, ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ಲೋವಲ್ಲಿ ಮಾಡೋಷ್ಟಕ್ಕೆ ಇಷ್ಟ ಆಯಿತು. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಲಟ್ಟಣಿಗೆ ಇಲ್ಲ, ಅದಕ್ಕೆ ಇದು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರೋಟಿ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ, ಯಾರಿಗೆ ಸಾಲುತ್ತೋ ಯಾರಿಗೆ ಬಿಡುತ್ತೋ ಅದು ಕೂಡ ಗೊತ್ತಿಲ್ಲ. ಆ್ಯಂಡ್ ನಾನು ಒಬ್ಬಳೇ ಇದ್ದೀನಿ ಭೂತ ಥರ ಕಿಚನಲ್ಲಿ ಮಧ್ಯಾಹ್ನ. ಇವಾಗ 4:30 ಅನಿಸುತ್ತೆ. ಆಮೇಲೆ 6 o'clock ವರ್ಕ್ ಕೂಡ ಮಾಡಬೇಕು. ನಂಗೆ ಇಷ್ಟ ಅದಕ್ಕೆ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ನಾನು ಮಾಡಲ್ಲ. ಓಕೆನಾ? ಬಾಯ್. ನೋಡಿ ಗೈಸ್, ಇಲ್ಲಿ ಎಲ್ಲ ರೋಟಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಬಟರ್ ಚಿಕನ್ ಏನಿದೆ ಗೊತ್ತಾ, ಆದರೆ ಉಪ್ಪು ಖಾರ ಕಮ್ಮಿ ಹಾಕಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ಬಟರ್ ಚಿಕನ್. ಆ್ಯಂಡ್ ಇಲ್ಲಿ ಎಲ್ಲ ರೋಟೀಸ್ ಕೂಡ ರೆಡಿಯಾಗಿದೆ. ರೋಟಿ ಸುಡೋಕ್ಕೆ ಇಲ್ಲಿ ತವ ಇಟ್ಟಿದ್ದೀನಿ, ಅದು ಮಾಡಬೇಕು. ಅಷ್ಟೊತ್ತಿಗೆ ಒಂದು ಗ್ಲಾಸ್ ಫ್ರೆಶ್ ಕುಡಿಯೋಣ ಅಂತ. ಬಿಕಾಸ್ ನನಗೆ ಬ್ರೇಕೇ ಕೊಟ್ಟಿಲ್ಲ, ನಾನು ತೊಗೊಂಡಿಲ್ಲ. ಅದಕ್ಕೋಸ್ಕರ ಪೊಂಗಲ್ ಅಂತೂ ನೋಡಿದೆ, ಬಾಯಲ್ಲಿ ಇಟ್ಟರೆ ಮೆಲ್ಟ್ ಆಗ್ತಾಯಿದೆ. ಚೆನ್ನಾಗಿದೆ ಪೊಂಗಲ್. ಇಟ್ಸ್ ಹ್ಯಾಪಿ. ಮಾಡ್ತಾ ಹಾಗೆ ನಮ್ಮ ಶೆಫ್ಸ್ ಕೂಡ ಬಂದರು. ಸೊ ಅವ್ರಿಗೆಲ್ಲ ಬಿಸಿ ಸರ್ವ್ ಮಾಡಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಗೈಸ್, ಇದು ನನ್ನ ಊಟ: ಚಪಾತಿ, ಬಟರ್ ಚಿಕನ್ ಆ್ಯಂಡ್ ಸಮ್ ಸಿಹಿ ಪೊಂಗಲ್. ಗೈಸ್, ನೀವು ನಂಬಲ್ಲ, ಯಮ್ಮಿ ಆಗಿದೆ ಗೈಸ್. ಯಮ್ಮಿ ಅಂದರೆ ಇದೆ ಅನ್ಬೋದು, ಅಷ್ಟು ಚೆನ್ನಾಗಿದೆ ಗೈಸ್. ಏನು ಚೆನ್ನಾಗಿದೆ ಗೊತ್ತಾ, ಅದರಲ್ಲೂ ಆ ಚಿಕನ್ ಅಂತೂ ಬಾಯಲ್ಲಿಟ್ಟರೆ ಆ ಬಟರ್ಗಿಂತ ಲೈಟ್ ಆಗೈತೆ. ಕಚ್ಚೋದೇ ಬೇಡ. ಒಂದು ರೋಟಿ ಹಾಕೊಂಡೆ, ಬಿಕಾಸ್ ನಾನು ಜಾಸ್ತಿ ಮಾಡಿದ್ದೆ, ಬರೀ ಒಂದು 10 ರೋಟಿ ಏನೋ ಮಾಡಿದ್ದೆ. ಎಲ್ಲರಿಗೂ ಫುಲ್ ಇಷ್ಟ ಆಯಿತು. ಆ್ಯಂಡ್ ಅವರೆಲ್ಲರೂ ಸ್ವಲ್ಪ ಶೈ ಆಯಿತಾ, ಅವ್ರನ್ನೆಲ್ಲ ವೀಡಿಯೋ ಮಾಡೋದು ನನಗೂ ಇಷ್ಟ ಆಗಲ್ಲ. ಲೈಕ್ ಇವಾಗ ಊಟ ಎಲ್ಲ ಕೊಟ್ಬಿಟ್ಟು ವೀಡಿಯೋ ಹೆಂಗೆ ಮಾಡೋದು, ನಂಗೆ ಅದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಮಾಡಿಲ್ಲ. ಆ್ಯಂಡ್ ಪೊಂಗಲ್ ಎಲ್ಲ ತಿಂದ್ಬಿಟ್ಟು ವಾವ್ ಸೋ ನೈಸ್ ಅಂತಂದರು. ಆಮೇಲೆ ಬಟರ್ ಚಿಕನ್ ಎಲ್ಲರಿಗೂ ಇಷ್ಟ ಆಗಿದ್ದು. ಬಟರ್ ಚಿಕನ್ ಅದು ಅವ್ರ ಪುಲೆ ಅನ್ನೋದು. ಇವಾಗ ಅವ್ರಿಗೆ ಏನು ಗೊತ್ತು ಇನ್ನೇನಂದರೆ ಬಿರಿಯಾನಿ, ಬಟರ್ ಚಿಕನ್, ಇದೆರಡೂ ಗೊತ್ತು ಅವ್ರಿಗೆ. ಹಂಗೆ ಮಾಡಿಬಿಟ್ಟಿದ್ದೀನಿ ನಾನು. ದಿ ಬೆಸ್ಟ್ ಕರ್ಗೋಗ್ತಾಯಿತ್ತು ಬಾಯಲ್ಲಿ. ನಾನೇ ಹೇಳ್ತಾಯಿದ್ದೀನಿ ರಿವ್ಯೂ, ಆಯಿತಾ? ಬಿಕಾಸ್ ಅವರೆಲ್ಲ ಹೇಳಿರೋದು ಕೇಳಿಸ್ಕೊಂಬಂದ್ಬಿಟ್ಟು ಹೇಳ್ತಾಯಿದ್ದೀನಿ. ಸಖತ್ತಾಗೈತೆ. ಅವನು ತಿಂತಾಯಿದ್ದಾರೆ, ನಂಗೆ ಅಲ್ಲೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಏನೇ ಆಗಲಿ ರೂಮ್ ಅಂದಮೇಲೆ ಆರಾಮಾಗಿ ಹಿಂಗೆ ಕುತ್ಕೊಂಡು ಫೋನ್ ನೋಡಿಕೊಂಡು ಮಮ್ಮಿ ಡ್ಯಾಡಿ ಜೊತೆ, ನನ್ನ ಫ್ರೆಂಡ್ಸ್ ಯಾರ ಜೊತೆ ಆದರೂ ಕಾಲ್ ಮಾಡಿಬಿಟ್ಟು ಮಾತಾಡಿಕೊಂಡು, ಖಾರ ಇಲ್ಲ, ಉಪ್ಪು ಎಲ್ಲ ಜಾಸ್ತಿ ಇಲ್ಲ, ಕ್ರೀಮಿಯಾಗಿ ಸಾಫ್ಟಾಗಿ, ಮಿಕ್ಸಿನೇ ಇಲ್ಲ, ಬ್ಲೆಂಡರ್ ಸಹಾಯದಿಂದ ಮಾಡಿರೋದು. ಏನಿದೆ ಅಂತೀರಾ?
ಕ್ರೇಜಿ ಅಂದ್ಕೊಳ್ಳಿ. ಓಕೆ ಗೈಸ್, ಬಾಯ್ ಗೈಸ್, ಬಾಯ್. ನಾನಂತೂ ಹೊಟ್ಟೆ ತುಂಬ ಊಟ ತಿಂದ್ಬಿಟ್ಟು ತಿರ್ಗಾ ಬ್ಯಾಕ್ ಟು ಮೈ ವರ್ಕ್. ಸೊ ಹಾಗೆ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ಬೇರೆ ಬೇರೆ ಬೊಫೇಸ್ಗೆಲ್ಲ ಏನೇನೆಲ್ಲ ಅರೇಂಜ್ ಮಾಡ್ತೀನಿ ಅದರದ್ದೆಲ್ಲ ವರ್ಕ್ ಎಲ್ಲ ಆಯಿತು. ಸೊ ಅದೆಲ್ಲ ಮಾಡ್ತಾಯಿದ್ದೆ ಸ್ಲೋ ಆಗಿ. ಆ್ಯಂಡ್ ಹಾಗೆ ನಮ್ಮ ಶೆಫ್ಸ್ ಕೂಡ ಇರ್ತಾರೆ, ಸೊ ಅವ್ರ ಜೊತೆ ಕೂಡ ಮಾತಾಡ್ತಾ ಇರ್ತೀನಿ. ಇಟ್ ಈಸ್ ಆಲ್ ನೈಸ್ ಫನ್. ಒಬ್ಬರೊಬ್ರು ಕಾಲು ಎಳ್ಕೊಂಡು ಜೋಕ್ಸ್ ಮಾಡಿಕೊಂಡು ಫನ್ ಮಾಡ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನ್ಯೂ ಇಯರ್ಗೆ ಒಂದು ಚಾಕ್ಲೇಟ್ ಅಂತ ಕೊಟ್ಟಿದ್ದಿದ್ದು. ಸೊ ಅದನ್ನು ನಾವು ಕ್ರ್ಯಾಕ್ ಓಪನ್ ಕೂಡ ಮಾಡಿರಲಿಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ. ಸೊ ಸರಿ ಅಂತ ಅಂದ್ಬಿಟ್ಟು ಅವತ್ತು ಇದು ಹ್ಯಾಮರ್ ಪಿನಾಟ ಕೇಕ್ ಅದೆಲ್ಲ ನೆನಪಾಗ್ತಾಯಿತ್ತು. ಸೊ ಅದಕ್ಕೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಓಪನ್ ಮಾಡಿ ಕ್ರ್ಯಾಕ್ ಮಾಡೋಣ ಅಂತ ಇದ್ರೆ ಎಷ್ಟು ಹೊಡ್ತಿದ್ದೀನಿ, ಹೊಡಿತಾನೆ ಇಲ್ಲ. ಅದಾದಮೇಲೆ ಬರೋ ಕೋಪ ಎಲ್ಲ ತೆಗೆದ್ಬಿಟ್ಟು ಅದ್ರ ಮೇಲೆ ಹಾಕಿದೆ, ಬಂದ್ಬಿಡ್ತು. ಅದಾದಮೇಲೆ ತಿಂದೆ, ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮಾರ್ಬಿಲ್ ಸಮಥಿಂಗ್, ಇಟ್ ವಾಸ್ ನೈಸ್. ಬಟ್ ತುಂಬ ದಿನ ಮುಂಚೆ ಕೊಟ್ಟಿದ್ದು, ಬಟ್ ಸ್ಟಿಲ್ ಇಟ್ ಇಸ್ ಸೋ ಟೇಸ್ಟಿ ಆ್ಯಂಡ್ ನೈಸ್ ಅಂತ ಅನಿಸ್ತು. ಅಷ್ಟು ಫುಲ್ ಖಾಲಿ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ತಿನ್ಕೊಂಡು ಇನ್ನೂವರೆಗೂ ಇನ್ನೂ ಎಷ್ಟೊಂದಿದೆ. ಸೊ ಗೈಸ್, ಇವಾಗ ತಾನೇ ನಾನು ಕಿಚನ್ ಮೇಲೆ ಬಂದೆ ಆ್ಯಂಡ್ ದಿಸ್ ಈಸ್ ಅ ಸರ್ಪ್ರೈಸ್ ಪಾರ್ಸೆಲ್. ಅಯ್ಯೋ for me from Shein. Thank you. My tripod. Finally tripod. And hope this will have a good quality. Oh, this shit. I don't like this. But okay, manageable, right? Enough. Illak saak. A tripod. ಅದಾದಮೇಲೆ ಇದು ನನ್ನ ಶೂಸ್, ಕಿಚನ್ ಶೂಸ್. When the leg is broken, I got my kitchen shoes. Hat. Finally hat. ಈ ಟೈಮ್ ಎಲ್ಲ ಲೈಕ್ ನೆಸೆಸರಿ ಇರೋದೇ ಆರ್ಡರ್ ಮಾಡೋದು. ಐ ವಿಶ್ ದಿಸ್ ಲುಕ್ಸ್ ಗುಡ್. ಇಟ್ಸ್ ಗುಡ್. Looks good. Actually, it's good. It's covering your everything. I'm looking good. Is it washable? Yeah. Then, okay. It's good, right? Yeah. Instead of that stupid. Yeah. Instead of that, like transparent hair knit. Perfect. It's looking good. Very good. Chef's kurti on the board. Yeah. Next I have. First one is nails. Taka nails. When did you order this? You didn't tell me. You ordered nails. I ordered nails like. Okay. No problem. And then this Eiffel Tower, and this is kurti for my kids. And then one more, ಇದು full Pinterest ಅಲ್ಲಿ full ಓಡಾಡ್ತಾ ಇದೆ. ಸೊ ಅದಕ್ಕೆ ಇದೊಂದು ಹಾಟ್. ಗುಡ್. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಆರ್ಡರ್ಡ್. ಇವಾಗ ನಾನು ಆ ಶೂಸ್ ಹಾಕೊಂಡು ಟ್ರೈ ಮಾಡಬೇಕು, ಬಿಕಾಸ್ ನನ್ನ ಶೂ ಸಖತ್ ಲೂಸ್. Bye guys, I took Pudina for €2 and we took so many things here. Ta-da. And ಇದೆಲ್ಲ ಸೊಪ್ಪು ಸೆಕ್ಷನ್. ಸೊಪ್ಪು ಸೋದೆ, ಸೊಪ್ಪು ಖಾರ ಪುಡಿ, ಚಿಲ್ಲಿ ಪೌಡರ್, ಐ ಥಿಂಕ್ ಚಿಲ್ಲಿ ಫ್ಲೇಕ್ಸ್ will be here, jalapenos. Yeah, came from my second house. ಸೂರ್ಯ ಬೆಳಕು ನನ್ನ ಮೇಲೆ. My roommate don't want to show her face, guys. My roommate don't like me doing a vlog. No. My roommate don't like to show her face. My roommate is just so shy. I hate my roommate, and I'm so dare that I can tell in front of her. I'm such a daring person. ಕುಂಟುತ್ತಾ ಇದ್ದೀನಿ, ಲಿಟ್ರಲಿ ಕಾಲು ಮುರ್ಕೊಂಬಿಟ್ಟಿದ್ದೀನಿ ನಾನು. ಟ್ವಿಸ್ಟ್ ಮ್ಯಾಕಾನ್ಗೆ ಹೋಗ್ಬಿಟ್ಟು ಬಂದ, ಕಾಲು ಟ್ವಿಸ್ಟ್ ಆಯಿತು. ಬಟ್ ಸ್ಟಿಲ್ ನನಗೆ ಅಕ್ಕಿ ಬೇಕಾಗಿತ್ತು, ಆಮೇಲೆ ಪುದೀನ ಬೇಕಾಗಿತ್ತು. ಬಿರಿಯಾನಿ ಮಾಡೋಣ ಅಂದರೆ ಪುದೀನ ಇರೋಲ್ಲ, ಮೂಡೇ ಇರೋಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಪುದೀನ ತೊಗೊಂಡು
ಅಕ್ಕಿ ತೊಗೊಂಡು ಒಂದು ಚಾಕ್ಲೇಟ್ ತೊಗೊಂಡು ಚೆನ್ನಾಗಿ ನನಗೇನೇನು ಬೇಕನ್ನಿಸ್ತೋ ವಾಟ್ ಆಲ್ ಐ ಡಿಸರ್ವ್ ಐ ಬಾಟ್ ಎವ್ರಿಥಿಂಗ್. ಆ್ಯಂಡ್ ಇವಾಗ ಈ ಸನ್ ಐ ಥಿಂಕ್ ಯು ಗೈಸ್ ಶುಡ್ ಸಿ ಮೀ ಲೈಕ್ ದಿಸ್ ಬಿಕಾಸ್ ಇಡೀ ಪ್ರಪಂಚ ಕಾಣಿಸುತ್ತೆ ನನ್ನ ವೈಡ್ ಆ್ಯಂಗಲಿಂದ. ಅದಕ್ಕೋಸ್ಕರ ಲೆಟ್ಸ್ ಗೋ. ಆಫ್ಟರ್ ಶಿಫ್ಟ್ ಐ ಕೇರ್ ನಾನು ನನ್ನ ರೂಮ್ಮೇಟ್ ಇಬ್ಬರು ಕೂಡ ಹೋಗ್ಬಿಟ್ಟು ಸ್ವಲ್ಪ ಬೇಸಿಕ್ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ನೆಕ್ಸ್ಟ್ 15 days ತೊಗೊಂಬಂದ್ವಿ. ಆದರೆ ನಮ್ಮ ಕೆಫ್ರೋ ನಮ್ಮ ಸೆಕೆಂಡ್ ಮನೆ, ಸೊ ಅದಕ್ಕೆ ನಾವು ಅವಾಗ ಹೋಗ್ತಾ ಇರ್ತೀವಿ. ಆ್ಯಂಡ್ ಈ ಥರ ಮಾಡಿದ್ದು ಆ್ಯಂಡ್ ಐ ವಾಸ್ ಲೈಕ್ ಹ್ಯಾಪಿ. ಸಿ so pretty. I stay in a beautiful place. Let's go guys, let's go. ಏನಾದರೂ ಅಂದ್ಕೊಂಡ್ವಿ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡಿ ಅಷ್ಟೇ. ಬೇರೆಯವರೆಲ್ಲರೂ ನನ್ನ ಜೀವನದಲ್ಲಿ ಬಂದು ಹೋದವರೆಲ್ಲರೂ ಅಷ್ಟೇ ನಾನು ಹೇಳೋದು. Bye guys.